ನೀವೆಲ್ಲರೂ ರೂಪೇ ಡೆಬಿಟ್ ಕಾರ್ಡ್ನ ಯೂಸ್ ಮಾಡ್ತಿದ್ದೀರಾ, ಆದರೆ ನಿಮಗೆ ಗೊತ್ತಿಲ್ಲ ನಿಮ್ಮ ಹತ್ರನೇ ಫ್ರೀ ಇನ್ಶೂರೆನ್ಸ್ ಇದೆ ಅಂತ. ಹಾಗೆ ಈ ವಿಷಯನ ನಿಮ್ಮ ನಾಮಿನಿ ಕೂಡ ತಿಳಿಸ್ಬೇಕಾಗುತ್ತೆ. ಯಾಕಂದರೆ ನೀವು ಬೈ ಚಾನ್ಸ್ ಏನಾದರೂ ಡೆತ್ ಆದರೆ ಇದನ್ನು ಹೇಗೆ ಕ್ಲೈಮ್ ಮಾಡ್ಕೋಬೇಕಂತ ನಿಮ್ಮ ಮೈಂಡಲ್ಲಿ ಈ ಥರ ಕ್ವಶನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನನ್ನ ಹತ್ರ ಯಾವ ಟೈಪ್ ಕಾರ್ಡ್ ಇದೆ, ಅದಕ್ಕೆ ಎಷ್ಟು ಇನ್ಶೂರೆನ್ಸ್ ಸಿಗುತ್ತೆ, ಕ್ಲೈಮ್ ಪ್ರೊಸೆಸ್ ಹೇಗೆ, ಹಿಡನ್ ಕಂಡೀಷನ್ ಏನಂತ. ಹಾಗಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೆ ಹೆಚ್ಚಿನ ಇನ್ಫಾರ್ಮೇಷನ್ ಸಿಗುತ್ತೆ. ಇದು ಯಾವ ಇನ್ಶೂರೆನ್ಸು, ಇದು ಲೈಫ್ ಇನ್ಶೂರೆನ್ಸು ಅಲ್ಲ, ಮತ್ತು ಹೆಲ್ತ್ ಇನ್ಶೂರೆನ್ಸು ಅಲ್ಲ. ಇದು ಬಂದ್ಬಿಟ್ಟು ಪರ್ಸನಲ್ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಆಗಿರುತ್ತೆ. ಇದರಲ್ಲಿ 2 ಟೈಪ್ಸು, ಡೆತ್ ಕ್ಲೈಮ್ ಆ್ಯಂಡ್ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ. ನೀವೇನಾದರೂ ಪರ್ಮನೆಂಟ್ ಆಗಿ ಡಿಸಬಿಲಿಟಿ ಆದರೆ ನಿಮಗೆ ಲಂಸಮ್ ಅಮೌಂಟು ಸಿಗುತ್ತೆ. ಮ್ಯಾಕ್ಸಿಮಮ್ ಕವರೇಜ್ ಅಮೌಂಟು ಪ್ರತಿ ಕಾರ್ಡಿಗೆ ಡಿಫ್ರೆಂಟ್ ಆಗಿರುತ್ತೆ. ರೂಪೇ ಕಾರ್ಡಲ್ಲಿ ಎಷ್ಟು ಟೈಪ್ ಇದೆ ಅಂತ ನೋಡೋಣ ಬನ್ನಿ. ಹಾಗೆ ಯಾವ ಇನ್ಶೂರೆನ್ಸ್ ಕಂಪ್ನಿ ಜೊತೆ ಇದು ಟೈಪ್ ಆಗಿದೆ ಅಂತ. ರೂಪೇ ಅವರು ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಮತ್ತು ಟಾಟಾ AIG ಅವ್ರ ಜೊತೆ ಟೈಪ್ ಆಗಿದ್ದಾರೆ. ಏನೇ ಕ್ಲೈಮ್ ಬಂದರೂ ಇವೆರಡು ಕಂಪ್ನಿ ಜೊತೆ ಸೇರಿ ಸೆಟಲ್ಮೆಂಟ್ ಮಾಡಿ ಕೊಡ್ತಾರೆ. ನೆಕ್ಸ್ಟು ರೂಪೇ ಡೆಬಿಟ್ ಕಾರ್ಡಲ್ಲಿ 2 ಟೈಪ್ಸ್ ಇದೆ, ನಾನ್ ಪ್ರೀಮಿಯಂ ಕಾರ್ಡ್ಸ್ ಆ್ಯಂಡ್ ಪ್ರೀಮಿಯಂ ಕಾರ್ಡ್ಸು. ನಾನ್ ಪ್ರೀಮಿಯಂ ಕಾರ್ಡ್ಸಲ್ಲಿ ಕ್ಲಾಸಿಕ್ ಕಾರ್ಡು, PMJDY ಅಂದರೆ ಪ್ರಧಾನಮಂತ್ರಿ ಜನ್ಧನ್ ಯೋಜನಾ, ಇದು ಓಲ್ಡ್ ಕಾರ್ಡು. ಥರ್ಡ್ ಒನ್ನು PMJDY, ಇದು ಬಂದ್ಬಿಟ್ಟು ನ್ಯೂ ಕಾರ್ಡ್ ಆಗಿರುತ್ತೆ. ನಿಮಗೆ ಕ್ಲಾಸಿಕ್ ಕಾರ್ಡಲ್ಲಿ ಯಾವುದೇ ಇನ್ಶೂರೆನ್ಸ್ ಸಿಗಲ್ಲ, ಯಾಕಂದರೆ ಫೈನಾನ್ಷಿಯಲ್ ಇಯರ್ 2020 ಇದನ್ನು ಸ್ಟಾಪ್ ಮಾಡಲಾಗಿದೆ ಕಾರಣಾಂತರಗಳಿಂದ. ನೆಕ್ಸ್ಟ್ ಒನ್ನು PMJDY, ಪ್ರಧಾನಮಂತ್ರಿ ಜನ್ಧನ್ ಯೋಜನಾದಲ್ಲಿ ಓಲ್ಡ್ ಕಾರ್ಡ್ ಇಶ್ಯೂ ಆಗಿದೆ ಅಲ್ಲ, ಬಿಫೋರ್ 2018ಕ್ಕಿಂತ ಮುಂಚೆ ಯಾರು ಇಶ್ಯೂ ಮಾಡ್ಕೊಂಡಿದ್ದಾರೆ ಅವರಿಗೆ 1 ಲಕ್ಷದವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು PMJDY ನ್ಯೂ ಕಾರ್ಡು, ಆಫ್ಟರ್ 2018 ನಂತರ ಯಾರು ಇಶ್ಯೂ ಮಾಡ್ಕೊಂಡಿದ್ದಾರೆ ಅವರಿಗೆ 2 ಲಕ್ಷದವರೆಗೂ ಇನ್ಶೂರೆನ್ಸ್ ಸಿಗುತ್ತೆ. ಹಾಗೆ ಪ್ರೀಮಿಯಂ ಕಾರ್ಡ್ಸ್ಗೆ ಬಂದರೆ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು 2 ಲ್ಯಾಕ್ಸ್ ಇದೆ ಪ್ಲಾಟಿನಮ್ ಕಾರ್ಡಿಗೆ. ಹಾಗೆ ಸೆಕೆಂಡ್ ಬಂದ್ಬಿಟ್ಟು ಸೆಲೆಕ್ಟ್ ರೂಪೇ ಕಾರ್ಡಿಗೆ 10 ಲಕ್ಷವರೆಗೂ ನಿಮಗೆ ಇನ್ಶೂರೆನ್ಸ್ ಸಿಗುತ್ತೆ. ನಾನ್ ಪ್ರೀಮಿಯಂ ಕಾರ್ಡ್ ಕ್ಲೈಮ್ಸ್ನ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪ್ನಿಯವರು ಸೆಟಲ್ಮೆಂಟ್ ಮಾಡಿಕೊಡ್ತಾರೆ. ಹಾಗೆ ಪ್ರೀಮಿಯಂ ಕಾರ್ಡ್ಸ್ನ ಕ್ಲೈಮ್ಗಳನ್ನು ಟಾಟಾ AIG ಅವರು ಕ್ಲೈಮ್ ಮಾಡಿಕೊಡ್ತಾರೆ. ಒಂದು ಕ್ವಶನ್ ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ, ಏನಪ್ಪ ಅಂದರೆ ನಮ್ಮ ಹತ್ರ ಕಾರ್ಡ್ ಇದೆ, ಹಾಗಿದ್ರೆ ನಾವು ಎಲಿಜಿಬಲಾ, ಅಥವಾ ನಾವೇನಾದರೂ ಪ್ರೀಮಿಯಂ ಕಟ್ಟಬೇಕಾ, ಅಥವಾ ಏನಾದರೂ ಬೇರೆ ಕಂಡೀಷನ್ ಇದೆಯಾ? ಎಸ್ ಇದೆ. ಇದಕ್ಕೆ ಎಲಿಜಿಬಲ್ ಆಗಬೇಕಂದ್ರೆ ನಿಮಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಅಂದರೆ 90 ದಿನಗಳ ಮುಂಚೆ ನೀವೇನಾದರೂ ಡೆಬಿಟ್ ಕಾರ್ಡ್ ಮೂಲಕ ಒಂದು ಟ್ರಾನ್ಸಾಕ್ಷನ್ ಮಾಡಿದರೆ ಇದಕ್ಕೆ ಎಲಿಜಿಬಲ್ ಆಗ್ತೀರಾ. ಹಾಗೆ ನೀವು ಪ್ರೀಮಿಯಂ ಕಾರ್ಡ್ಸಲ್ಲಿ 45 ಡೇಸ್ಗಿಂತ ಮುಂಚೆ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು. ಆವಾಗಲೇ ಹೇಳಿದಾಗೆ ನಾನು ನಾನ್ ಪ್ರೀಮಿಯಂ ಕಾರ್ಡ್ಸ್ಗಳಿಗೆ 90 ದಿನಗಳಿಗಿಂತ ಮುಂಚೆ ಒಂದು ಟ್ರಾನ್ಸಾಕ್ಷನ್ ಮಾಡಿರಬೇಕು. ಪ್ರೀಮಿಯಂ ಕಾರ್ಡ್ಗಳಿಗೆ 45 ದಿನಗಳ ಮುಂಚೆ ನೀವು ಒಂದು ಟ್ರಾನ್ಸಾಕ್ಷನ್ ಮಾಡಿರಲೇಬೇಕು. ಇವಾಗ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿಗೆ ಎಷ್ಟು % ಕ್ಲೈಮ್ ಕೊಡ್ತಾರೆ ಅಂತ ನೋಡೋಣ. ಫಸ್ಟ್ ಒನ್ ಪರ್ಮನೆಂಟ್ ಟೋಟಲ್ ಡಿಸೇಬಲ್ಮೆಂಟ್ 100%. ಸೆಕೆಂಡ್ ಪರ್ಮನೆಂಟ್ ಆ್ಯಂಡ್ ಇನ್ಕ್ಯೂರಬಲ್ ಇನ್ಸ್ಯಾನಿಟಿ 100%. ಥರ್ಡ್ ಪರ್ಮನೆಂಟ್ ಟೋಟಲ್ ಲಾಸ್ ಆಫ್ 2 limbs 100%. ಫೋರ್ತ್ ಪರ್ಮನೆಂಟ್ ಟೋಟಲ್ ಲಾಸ್ ಆಫ್ ಸೈಟ್ಸ್ ಇನ್ ಬೋತ್ ಐಸ್ 100%. ಈ ಥರ ಅವ್ರ ಹತ್ರ ಚೆಕ್ ಲಿಸ್ಟ್ ಇರುತ್ತೆ. ಇದ್ರ ಬಗ್ಗೆ ನಾನು ತುಂಬ ಡೀಟೇಲಾಗಿ ಓದ್ತಾ ಹೋದರೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ. ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೋಬೋದು ಅಥವಾ ನೀವು ವಿಡಿಯೋ ಮಾಡ್ಬೋದು. ಹಾಗಿದ್ರೆ ನೆಕ್ಸ್ಟು ಇದರಲ್ಲೂ ಕೂಡ ಪರ್ಮನೆಂಟ್ ಟೋಟಲ್ ಲಾಸ್ ಆಫ್ ಹಿಯರಿಂಗ್ ಇನ್ ಬೋತ್ ಇಯರ್ಸ್ 75%, ಪರ್ಮನೆಂಟ್ ಟೋಟಲ್ ಲಾಸ್ ಆಫ್ 1 limbs 50%, ಪರ್ಮನೆಂಟ್ ಟೋಟಲ್ ಲಾಸ್ ಆಫ್ ಸೈಟ್ ಆಫ್ 1 ಐಸ್. ಇದೇ ಥರ ಸುಮಾರು ಇದೆ. ಇದನ್ನು ಪೂರ್ತಿ ಓದೋಕ್ಕಾಗಲ್ಲ, ನೀವು ಒಂದು ಸ್ಕ್ರೀನ್ಶಾಟ್ ತೊಗೋಬೋದು. ನಿಮಗೇನಾದರೂ PDF ಮೂಲಕ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೌ ಟು ಕ್ಲೈಮ್, ನೀವು ಹೇಗೆ ಕ್ಲೈಮ್ ಮಾಡ್ಕೋಬೇಕು. ಫಸ್ಟು ಕ್ಲೈಮ್ ಪ್ರೊಸೆಸ್ ಫಾರ್ PMJDY. ನೀವು ಕ್ಲೈಮ್ ಇಂಟಿಮೇಷನ್ ಮಾಡಬೇಕಂದ್ರೆ ಮೇಲ್ ಮೂಲಕ ಮಾಡಬೇಕಾಗತ್ತೆ. ಇಲ್ಲಿ ಕೆಳಗಡೆ ಕಾಣಿಸ್ತಿರೋ rupee@newindia.co.in ಅಂತ ಈ ಮೇಲ್ ಐಡಿ ಇದೆಯಲ್ಲ, ಇದ್ರ ಮೂಲಕ ನೀವು ಇಂಟಿಮೇಷನ್ ಮಾಡ್ಬೋದು. ಬಟ್ ಏನು ಆಕ್ಸಿಡೆಂಟ್ ಆದ 90 ದಿನಗಳ ಒಳಗಡೆ ನೀವು ಇಂಟಿಮೇಷನ್ ಮಾಡಬೇಕಾಗತ್ತೆ. ಬೈ ಚಾನ್ಸ್ ನೀವು ಕಳಿಸಿರೋ ಮೇಲ್ಗೆ ರಿಪ್ಲೈ ಬರಲಿಲ್ಲ ಅಂದರೆ ಇಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಿರೋ ಮೇಲ್ಗೆ ಮತ್ತು ಅವ್ರ ಫೋನ್ ನಂಬರ್ ಇದೆ, ಅವ್ರ ಮೂಲಕ ನೀವು ಈ ಕೇಸ್ನ ಇಂಟಿಮೇಷನ್ ಮಾಡ್ಬೋದು ಮತ್ತು ಪ್ರೊಸೆಸ್ನ ನೀವು ತಿಳ್ಕೊಬೋದು. ನೆಕ್ಸ್ಟು ಯಾವೆಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಬೇಕಾಗುತ್ತೆ. ಇಲ್ಲಿ ಡಿಸ್ಪ್ಲೇಲಿ ಕಾಣ್ತಿರೋ ಎಲ್ಲ ಡಾಕ್ಯುಮೆಂಟ್ಸು ನೀವು ಮೇಲಿಗೆ ಅಟ್ಯಾಚ್ ಮಾಡಿ ಕಳಿಸ್ಬೇಕಾಗತ್ತೆ. ಕ್ಲೈಮ್ ಫಾರ್ಮು, ಈ ಥರ ನಿಮಗೆ ಡಿಕ್ಲರೇಷನು, ಅದಕ್ಕೆ ನೀವು ಒಂದು ಸ್ಕ್ರೀನ್ಶಾಟ್ ತೊಗೋಬೋದು, ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ, ಅವರಿಗೆ ಕ್ಲೈಮ್ ಮಾಡುವಾಗ ಯಾವೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಬೇಕಾಗುತ್ತೆ ಅಂತ ಡಿಸ್ಪ್ಲೇಯಲ್ಲಿ ಕಾಣಿಸ್ತಾ ಇದೆ, ಅದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಹಾಗೆ ನೀವು ಮೇಲ್ ಕೂಡ ಮಾಡಬೇಕು, ಸಾಫ್ಟ್ ಕಾಪಿನ ನೀವು ಪೋಸ್ಟ್ ಕೂಡ ಮಾಡಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಕಾಣಿಸ್ತಿರೋ ಡಿಸ್ಪ್ಲೇಲಿ ಏನು ಅಡ್ರೆಸ್ ಇದೆಯಲ್ಲ ಅದಕ್ಕೆ ನೀವು ಪೋಸ್ಟ್ ಕೂಡ ಮಾಡಬೇಕು ಮತ್ತು ಮೇಲ್ ಎರಡೂ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟು ಪ್ರೀಮಿಯಂ ಕಾರ್ಡ್ಗಳಿಗೆ ಯಾವ ಥರ ಇಂಟಿಮೇಷನ್ ಮಾಡ್ಬೇಕಂತ ನೋಡೋಣ ಬನ್ನಿ.
ಮೊದಲಿಗೆ ನೀವು ಇಂಟಿಮೇಷನ್ ಮಾಡಬೇಕಾಗತ್ತೆ ಮೇಲ್ ಮೂಲಕ. ಇಲ್ಲಿ ಕೆಳಗಡೆ ಕಾಣಿಸ್ತಿರೋ general.claims@tata.aig.com ಅಂತ ಕಾಣಿಸ್ತಿದೆ, ಅದಕ್ಕೆ ಮತ್ತೆ ಅಥವಾ rupee@tata.aig.com ಇದಕ್ಕೆ ನೀವು ಮಾಡ್ಬೋದು. ಯಾರು ಪ್ರೀಮಿಯಂ ಕಾರ್ಡ್ ಹೋಲ್ಡರ್ಸ್ ಇರ್ತಾರಲ್ಲ ಅವರು ಈ ಅಡ್ರೆಸ್ಗೆ ಅವರ ಸಾಫ್ಟ್ ಕಾಪಿನ ಸೆಂಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಇದು ನಿಮಗೆ ಮೇಲಿಗೆ ರಿಪ್ಲೈ ಬರಲಿಲ್ಲ ಅಂದರೆ ಇವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಮೇಲ್ ಮೂಲಕ ಅಥವಾ ಫೋನ್ ನಂಬರ್ ಮೂಲಕ. ನೆಕ್ಸ್ಟು ಡಾಕ್ಯುಮೆಂಟ್ ಚೆಕ್ ಲಿಸ್ಟು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಜಾಸ್ತಿ ಇರಲ್ಲ, ಬಟ್ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋದು ಒಳ್ಳೆಯದು. ಕೊನೆಯದಾಗಿ ಪರ್ಮನೆಂಟ್ ಟೋಟಲ್ ಡಿಸಬಿಲಿಟಿ ಯಾರು ಇರ್ತಾರಲ್ಲ ಅವರು ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ಇಲ್ಲಿ ಡಿಸ್ಪ್ಲೇಲಿ ಕಾಣಿಸ್ತಿದೆಯಲ್ಲ ಇದನ್ನು ನೀವು ಸ್ಕ್ರೀನ್ಶಾಟ್ ತೊಗೋಬೋದು. ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಷನ್ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು.